ನೋಡ್ತಾ ಇರ್ಬೋದು. ನಿಮ್ಮಾನ್ ಸತ್ತೆ ಕಡೆ ಮಸೀದಿ ಐತೆ. ನಿಮ್ಮಾನ್ ಸತ್ತೆಯಿಂದ 12:45 ಆರ್ಡರ್ ಬಿದ್ದೈತೆ. ಹೇಮಾ ಸುರೇಶ್ ಅಂದ್ಬಿಟ್ಟು ನೋಡ್ತಾ ಇರ್ಬೋದು. ಅಡ್ರೆಸ್ ಲೊಕೇಶನ್ ಎಲ್ಲ ಐತೆ. ಆಗ್ಲಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ನಿಮಿಷ ವೆಯ್ಟ್ ಮಾಡಿದ್ದೀನಿ ಅಂದ್ಬಿಟ್ಟು. ಕಸ್ಟಮರ್ ಕಾಲೇ ರಿಸೀವ್ ಮಾಡ್ತಿಲ್ಲ. ಕಾಲ್ ಅವಾಗಲಿಂದ ಮಾಡ್ತಾನೆ ಇದ್ದೀನಿ. ನೋಡಿ ಎಲ್ಲ ಅದು ಮೆಸೇಜ್ ಮಾಡಿದ್ದೀನಿ, ರಿಪ್ಲೈನೇ ಇಲ್ಲ. ಅವಾಗ ವೆಯ್ಟ್ ಮಾಡ್ತಾನೆ ಇದ್ದೀನಿ, ಕಾಲು ರಿಸೀವ್ ಮಾಡ್ತಿಲ್ಲ, ಏನೂ ಇಲ್ಲ. ಹಾಗೆ ಇದೆ, 1 ನಿಮಿಷ ನೋಡ್ತೀನಿ. ದಾದಿ ಸಹ ಎಷ್ಟು ಇದಾಗಿದೆ ಅಂದ್ಬಿಟ್ಟು. ದಾದಿ ಕೂಡ ಚೆನ್ನಾಗಿಲ್ಲ. ನೋಡ್ತಾ ಇರ್ಬೋದು ಚಿಕ್ಕ ಗಲ್ಲಿ, ಕಾರ್ ಸಹ ಚಿಕ್ಕ ಗಲ್ಲಿಗಳಲ್ಲಿ ಬಂದಿದ್ದೀನಿ. ಬಂದು ಸಹ ಬುಕ್ಕಿಂಗ್ ಮಾಡಿಲ್ಲ, ಕ್ಯಾನ್ಸಲ್ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಗಲ್ಲಿಯಲ್ಲಿ ಕಷ್ಟಪಟ್ಟು ಬಂದ್ರು ಆರ್ಡರ್ ಕಳ್ಳನ ಮಕ್ಕಳು ಫಿಕ್ಸೇ ಮಾಡಲ್ಲ. ಬಂತೀವಿ, ಕಾಲ್ ರಿಸೀವ್ ಮಾಡಲ್ಲ. ನೈಟ್ 12 ಗಂಟೆ 1 ಗಂಟೆ ಆಗ್ತೈತೆ. ನೋಡ್ತಾ ಇರ್ಬೋದು, ಇಲ್ಲಿ ನಡೆದು ಬೈಕ್ಸೆಲ್ಲ ಇಟ್ಬಿಟ್ಟಿದ್ದಾರೆ. ಅದಿಲ್ಲಿ ಕಷ್ಟಪಟ್ಟು ಬಂದ್ರು ಸಹ ಕೆಲವು ನನ್ನ ಮಕ್ಕಳು ಚೆಕಿಂಗ್ ಮಾಡೋದಕ್ಕೋಸ್ಕರ ಇದು ಮಾಡ್ತಿರ್ತಾರೆ. ದೊಡ್ಡದು ಬಂದರೆ ನಾವು ಕ್ಯಾನ್ಸಲ್ ಮಾಡಿದ್ರೆ ರೇಟಿಂಗ್ಸ್ ಕಡಿಮೆ ಮಾಡ್ತಾರೆ, ಆರ್ಡರ್ಸ್ ಸರಿಯಾಗಿ ಬಿಲ್ದಿನ ಮಾಡ್ತಾರೆ. ಈ ಥರ ಬೇಜಾರಲ್ಲಿ ಆಗೈತೆ. ಇದು ಬಿದ್ದಿದ್ದ ಆರ್ಡರ್ ಬಂದುಬಿಟ್ಟು ನಿಮ್ಮಾನ್ಸಿಂದ ಹೊರಮಾವ ಕಡೆ ಬಿದ್ದಿದ್ದು. ಬಂದು ವೆಯ್ಟ್ ಮಾಡಿ ನೋಡಿ ಕಳ್ಳನ ಅಸಲು ಅವ್ರು ಇನ್ನೂ ಕ್ಯಾನ್ಸಲ್ಲೇ ಮಾಡಿಲ್ಲ. ನಾವು ಮಾಡೋಕ್ಕೆ ಹೋದರೆ ರೇಟಿಂಗ್ಸ್ ಕಡಿಮೆ ಆಗುತ್ತೆ. ಏನು ಮಾಡ್ತೀವಿ, ಕ್ಯಾನ್ಸಲ್ ಮಾಡಿದ್ರೆ ಮತ್ತೆ ಆರ್ಡರ್ ಬೀಳೋದು, ಅದಕ್ಕೆ ಕ್ಯಾನ್ಸಲ್ ಮಾಡಲೇಬೇಕು. ನೋಡೋಣ, ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಯಾವ್ದು ಆರ್ಡರ್ ಬೀಳುತ್ತೆ ನೋಡೋಣ.